ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರುವಂತಹ ದೇವಸ್ಥಾನ ಸುಮಾರು 1000 ವರ್ಷಗಳ ಹಿಂದೆ ಚೋಳರು ಕಟ್ಟಿಸಿದಂತಹ ದೇವಾಲಯ. ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ಸ್ ದೂರದಲ್ಲಿ ಲೊಕೇಟ್ ಆಗಿರೋ ಕೋಲಾರಮ್ಮ ದೇವಸ್ಥಾನದ ಬಗ್ಗೆ. ಈ ದೇವಾಲಯದ ಒಂದು ವಿಶೇಷತೆನ ಹೇಳ್ಬಿಡ್ತೀನಿ. ಏನಂದರೆ ಇಲ್ಲಿ ದೇವರನ್ನ ಡೈರೆಕ್ಟಾಗಿ ನೋಡೋಕ್ಕಿಂತ ಮುಂಚೆ ದೇವ್ರ ಆಪೋಸಿಟಲ್ಲಿ ಒಂದು ಮಿರರ್ ಇಟ್ಟಿರ್ತಾರೆ. ಸೊ ಫಸ್ಟ್ ನಾವು ಅದರಲ್ಲಿ ದೇವ್ರನ್ನ ನೋಡಿ ಆಮೇಲೆ ಡೈರೆಕ್ಟಾಗಿ ದೇವ್ರನ್ನ ನೋಡಬೇಕು. ಯಾಕೆ ಈ ಥರ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ. ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಬಸ್ಸಲ್ಲಿ. ಮೆಜೆಸ್ಟಿಕ್ಕಿಂದ ಸುಮಾರು ಬಸ್ಸಸ್ ಇರುತ್ತೆ ನಿಮಗೆ ಕೋಲಾರಿಗಂತ. ಎಕ್ಸ್ಪ್ರೆಸ್ ಕೂಡ ಸಿಗುತ್ತೆ ಆ್ಯಂಡ್ ಒಬ್ಬರಿಗೆ 85 ರೂಪೀಸ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಫಾರ್ ಲೇಡೀಸ್ ಇಟ್ ವಿಲ್ ಬಿ ಫ್ರೀ. ಸುಮಾರು 1.5 hours ಆಫ್ ಜರ್ನಿ ಆಗಿರುತ್ತೆ. ಕೋಲಾರ ಬಸ್ ಸ್ಟ್ಯಾಂಡಿಂದ ಆಟೋ ಮಾಡಿಕೊಂಡು ಕೋಲಾರಮ್ಮ ಟೆಂಪಲ್ನ ತಲುಪಬೇಕಾಗತ್ತೆ. ಆಟೋದವರು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕೋಲಾರ ಭಾರತದ ಅತ್ಯಂತ ಪ್ರಾಚೀನ ನಗರಿಗಳಲ್ಲೊಂದು. 5ನೇ ಶತಮಾನದಲ್ಲಿ ಪ್ರಚಲಿತದಲ್ಲಿದ್ದಂತಹ ಪಟ್ಟಣ. ಹಾಗೆ ಕೋಲಾರಿನ ಆದಿದೇವತೆ ಕೋಲಾರಮ್ಮ. ಪ್ರತಿಯೊಬ್ಬರು ಕೋಲಾರಿಗೆ ಬರುವವರು ಕೋಲಾರಮ್ಮನ ದರ್ಶನ ಮಾಡದೇ ಇರೋದೇ ಇಲ್ಲ. ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ. ಬಹಳ ಅಪರೂಪವಾದಂತಹ ಶಿಲ್ಪ ಕೆತ್ತನೆಗಳನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದ್ದಾವೆಲ್ಲ. ಮಂಗಳವಾರ ಶುಕ್ರವಾರ ಸುಮಾರು ಜನ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ನಿಂಬೆಹಣ್ಣು ದೀಪ ಕೂಡ ಹಚ್ತಾರೆ. ಯಾಕೆ ಈ ದೇವಸ್ಥಾನ ಇಷ್ಟು ಫೇಮಸ್ ಅಂತ ನೋಡೋದಾದರೆ, ಈ ದೇವತೆ ಬಹಳ ಕ್ರೂರವಾಗಿರೋದ್ರಿಂದ ನಾವು ದೇವರನ್ನ ನೇರವಾಗಿ ನೋಡೋ ಹಾಗಿಲ್ಲ. ದೇವಿಯ ಎದುರಿಗೆ ಒಂದು ಮಿರರ್ ಇದೆ. ಹಾಗೆ ನಾವು ಗರ್ಭಗುಡಿ ಎಂಟರ್ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಮಿರರ್ ಇದೆ. ಸೊ ಫಸ್ಟ್ ನಾವು ಗರ್ಭಗುಡಿ ಹತ್ರ ಇರೋ ಮಿರರ್ ನೋಡಬೇಕು. ಅಲ್ಲಿ ದೇವಿಯ ಎದುರಿಗಿರೋ ಇನ್ನೊಂದು ಮಿರರ್ದು ತಾಯಿಯ ಪ್ರತಿಬಿಂಬನ ನಾವು ನೋಡ್ತೀವಿ. ನೆಕ್ಸ್ಟ್ ಆ ಇನ್ನೊಂದು ಮಿರರಲ್ಲಿ ಮತ್ತೆ ದೇವಿನ ನೋಡಬೇಕು. ಆಮೇಲೆ ದೇವಿನ ಡೈರೆಕ್ಟಾಗಿ ನೋಡಬೇಕಾಗತ್ತೆ. ಯಾಕೆ ಕನ್ನಡಿಯಲ್ಲಿ ನಾವು ನೋಡಬೇಕು ಅಂದರೆ, ದೇವಿ ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ಬಹಳ ಭಯಂಕರವಾಗಿರ್ತಾರಂತೆ. ಆ ದೃಷ್ಟಿ ನಮ್ಮ ಮೇಲೆ ನೇರವಾಗಿ ಬೀಳಬಾರ್ದು. ಆ ದೇವಿಯ ಶಕ್ತಿಯನ್ನು ನಾವು ತಡೆಯೋಕ್ಕಾಗಲ್ಲ ಅಂತ ಫಸ್ಟ್ ಮಿರರಲ್ಲಿ ನೋಡಿ ಆಮೇಲೆ ದೇವಿನ ಡೈರೆಕ್ಟಾಗಿ ನೋಡಬೇಕು. ಇನ್ನು ದೇವಸ್ಥಾನದಲ್ಲಿ ನೀವು ಚೇಳಿನ ವಿಗ್ರಹಗಳನ್ನು ನೋಡಬಹುದು. ಕೋಲಾರಮ್ಮಗೂ ಚೇಳಿಗೂ ಏನು ಸಂಬಂಧ ಅಂತ ನೋಡೋದಾದರೆ, ಕೋಲಾರಮ್ಮ ವಿಷ ಜಂತುಗಳ ಅಧಿದೇವತೆ. ಚೇಳು ಹಾವಿನಂತಹ ವಿಷ ಜಂತುಗಳಿಂದ ಕಾಪಾಡುವಂತಹ ದೇವತೆ. ಅಲ್ಲೇ ಇನ್ನೊಂದು ಕೋಣೆಯಲ್ಲಿ ಬೃಹತ್ ಆಕಾರದ 5 ಅಡಿ ಎತ್ತರದ ವಿಗ್ರಹ ಇದೆ. ಅವರ ಹೆಸರು ಕಾಪಾಳ ಭೈರವಿ ಅಥವಾ ಚೇಳಮ್ಮ ಅಂತ. ಚೇಳಿನ ಕಡಿತದಿಂದ ಮನುಷ್ಯರನ್ನು ಕಾಪಾಡುತ್ತಿದ್ದ ದೇವಿ. ಚೇಳಮ್ಮ ವಿಗ್ರಹ ಗೋಡೆಗೆ ಮುಖವಾಗಿ ನಿಂತಿದೆ. ಅಲ್ಲಷ್ಟು ಬೆಳಕಿಲ್ಲ. ಸೊ ಇದನ್ನು ನೋಡೋದು ಮಾತ್ರ ಮರಿಬೇಡಿ. ನಾನು ಈ ದೇವಸ್ಥಾನಕ್ಕೆ 2 ಸತಿ ಹೋಗಿದ್ದೀನಿ. 2 ಸತಿ ಕೂಡ ಆ ಗರ್ಭಗುಡಿ ಎಂಟರ್ ಆಗಬೇಕಾದ್ರೆ ಆ ಪಾಸಿಟಿವ್ ಎನರ್ಜಿ, ಆ ವೈಬ್ರೇಷನ್ಸ್ನ ಫೀಲ್ ಮಾಡ್ಬೋದು. ಮಿರರಲ್ಲಿ ದೇವ್ರನ್ನ ನೋಡಬೇಕಾದ್ರೆ ನಿಜಕ್ಕೂ ಭಯ ಆಗುತ್ತೆ ನನಗೆ. ಸುಮಾರು ಟೆಂಪಲ್ಸ್ಗೆ ಹೋಗಿರ್ತೀವಿ, ಬಟ್ ಈ ರೀತಿ ಅಪರೂಪವಾದಂತಹ ಮಿರರಲ್ಲಿ ದೇವ್ರನ್ನ ಫಸ್ಟ್ ನೋಡಬೇಕಾದಂತಹ ಟೆಂಪಲ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಪವರ್ಫುಲ್ ಕೂಡ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನೀವು ಸಪ್ತ ಮಾತೃಕೆಯರನ್ನು ಕೂಡ ನೋಡ್ಬೋದು. ಕೋಲಾರಮ್ಮ ಟೆಂಪಲಿಂದ ನಾವು ಹೋಗಿದ್ದು ಅವನಿ ಬೆಟ್ಟಕ್ಕೆ. ಮಹರ್ಷಿ ವಾಲ್ಮೀಕಿ ಅವರ ಆಶ್ರಮ ಇದ್ದಂತಹ ಜಾಗ. ಲವಕುಶ ಹುಟ್ಟಿ ಬೆಳೆದಂತಹ ಜಾಗ. ಇಲ್ಲಿ ನೀವು ವಾಲ್ಮೀಕಿಯವರ ಆಶ್ರಮನ ನೋಡ್ಬೋದು. ರಾಮ, ಸೀತೆ, ಲವಕುಶ, ಆಂಜನೇಯ ಸ್ವಾಮಿಯವರ ಪಾದ ಗುರುತುಗಳನ್ನು ಕೂಡ ನೋಡ್ಬೋದು. ಸೊ ನಾನು ಇದ್ರ ಬಗ್ಗೆ ಕೋಲಾರಮ್ಮ ಟೆಂಪಲಿಂದ ಇಲ್ಲಿಗೆ ಹೇಗೆ ಹೋಗೋದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅದು ಕೂಡ ಬಸ್ಸಲ್ಲೇ. ಹಾಗೆ ಅವನಿ ಬೆಟ್ಟದ ಹತ್ರನೇ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಅಂತ ಒಂದಿದೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಕೆತ್ತನೆ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಲಿಂಗ ಅಂತೂ ಎಷ್ಟು ದೊಡ್ಡದಿದೆ. ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ಕೋಲಾರಮ್ಮ ದೇವಸ್ಥಾನದ ಬಗ್ಗೆ. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.